ಅದಕ್ಕೆ ಇಂಥ ಮನಸ್ಥಿತಿ ಈ ನಮ್ಮ ಫ್ರೆಂಡು 20 ವರ್ಷದಿಂದ ಇವ್ರ ಹೋರಾಟವನ್ನು ನೋಡೀನಿ. ಇವತ್ತು ನನಗೆ ಫೋನ್ ಮಾಡಿ ನಾನು ಮುಧೋಳಕ್ಕೆ ಬರ್ತೀನಿ ಅಂತ ಹೇಳಿದರು. ಅವರಿಗೆ ನಾನೇ ಬರೆದದ್ದು ಕಂಡ ಹಾಗೆ ಒಂದು ಪುಸ್ತಕ ಅರ್ಪಣೆ ಮಾಡ್ತೀನಿ. ಇವೆಲ್ಲ ಬರಹಗಳು ಪ್ರಜಾವಾಣಿ ಸ್ಟೇಟ್ ಬಂದಿದ್ದು, ಪ್ರಜಾವಾಣಿ ಪತ್ರಿಕೆಗೆ ಮಳಿಗೆ ಕಾಲಮು ಅದಕ್ಕೆ ಬಂದು ಈ ಪುಸ್ತಕವನ್ನು ಅವತ್ತು ಅರ್ಪಿಸಿ ಅವರನ್ನು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ ಪತ್ರಕರ್ತ ಮುಧೋಳ. ಇವತ್ತು ಮುಧೋಳಕ್ಕೆ ಕುತುಬುದ್ದೀನ್ ಖಾಜಿ ಅವರು ಬಂದಿದ್ರು. ಕುತುಬುದ್ದೀನ್ ಖಾಜಿ ಅವರನ್ನು ನಾನು 20 ವರ್ಷದಿಂದ ಬಲ್ಲೆ. ಅವರು 20 ವರ್ಷಗಳಿಂದ ನಡೆಸುವ ಹೋರಾಟವನ್ನು ಬಲ್ಲೆ. ನನಗೆ ಬಹಳ ಅನುಮಾನದಿಂದ ಅವರನ್ನು ಬಹಳಷ್ಟು ಪ್ರಶ್ನೆ ಕೂಡ ಕೇಳಿದ್ದೆ ನಾನು. ಅವರು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ಸಮಯವನ್ನು ಈ ಹೋರಾಟಕ್ಕೆ ಇಟ್ಟು ಒಂದು ರೈಲ್ವೆ ವ್ಯವಸ್ಥೆ ಚೆನ್ನಾಗಿ ಆಗಬೇಕು, ಆ ಮೂಲಕ ಜನರ ಸಾರಿಗೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ನೆರವಾಗಲಿ ಅಂತ ತಮ್ಮ ತನುಮನ ಧನವನ್ನು ಅರ್ಪಿಸಿ ಈ ದೇಶಕ್ಕಾಗಿ ಈ ಜನಕ್ಕಾಗಿ ಹೋರಾಟ ಮಾಡ್ತಾರೆ. ಒಬ್ಬ ಹೋರಾಟಗಾರ ರೂಪುಗೊಳ್ಳುವುದು ಅವನ ಒಳಗಿನ ಒತ್ತಡದಿಂದ ಮತ್ತು ಜನರ ಬಗ್ಗೆ ಇರುವ ತಾಯಿಯ ಕರುಣೆಯಿಂದ ಮನುಷ್ಯ ಹೋರಾಟ ಮಾಡ್ತಾನೆ. ಅವರಲ್ಲಿ ಈ ಜನರ ಬಗ್ಗೆ ಒಂದು ತಾಯಿಯ ಮನಸ್ಸಿದ್ದರಿಂದ ಈ ಹೋರಾಟವನ್ನು ಸ್ವಂತದ ಹಣ ಸಮಯವನ್ನು ಹಾಕಿ ಅವರು ಮಾಡ್ತಾರೆ. ಅವರು ಯಾವುದಕ್ಕೂ ಹೆದರೋದಿಲ್ಲ. ಪ್ರಸಂಗ ಬಂದರೆ ದಿಲ್ಲಿಗೆ ಹೋಗ್ತಾರ, ಪ್ರಸಂಗ ಬಂದರೆ ಬೆಂಗಳೂರಿಗೆ ಹೋಗ್ತಾರ. ಎಲ್ಲ ರಾಜಕಾರಣಿಗಳನ್ನು ಹೋಗಿ ಅಂಗಿ ಹಿಡಿದು ಕೇಳ್ತಾರೆ ಯಾಕೆ ಮಾಡೋದಿಲ್ಲ ಅಂತ. ಈ ಧೈರ್ಯ ಯಾವಾಗ ಬರ್ತದ ಅಂತಂದ್ರೆ, ಅಂಗಿ ಹಿಡಿದು ಕೇಳುವ ಧೈರ್ಯ ಯಾವಾಗ ಬರ್ತದಂದ್ರೆ ನೀವು ಬಹಳ ಪ್ರಾಮಾಣಿಕರಿದ್ರೆ ಬರ್ತವೆ. ಅದು ಗಾಂಧಿಗಿತ್ತು. ಬ್ರಿಟಿಷರಂಥವ್ರನ್ನ ಅಂಗಿ ಹಿಡಿದು ಕೇಳ್ತಿದ್ರು, ಜೈಲಿಗೆ ಹೋಗೋ ಅಂದ್ಕೊಳ್ಳಿ ಹೊಂಟ ಬಿಡ್ತಿದ್ರು, ತಪ್ಪಿಸ್ಕೊಂಡು ಓಡೋಕಿರಲಿಲ್ಲ. ಅದಕ್ಕೆ ಇಂಥ ಮನಸ್ಥಿತಿ ಈ ನಮ್ಮ ಫ್ರೆಂಡು 20 ವರ್ಷದಿಂದ ಇವ್ರ ಹೋರಾಟವನ್ನು ನೋಡೀನಿ. ಇವತ್ತು ನನಗೆ ಫೋನ್ ಮಾಡಿ ನಾನು ಮುಧೋಳಕ್ಕೆ ಬರ್ತೀನಿ ಅಂತ ಹೇಳಿದರು. ಅವರಿಗೆ ನಾನೇ ಬರೆದದ್ದು ಕಂಡ ಹಾಗೆ ಒಂದು ಪುಸ್ತಕ ಅರ್ಪಣೆ ಮಾಡ್ತೀನಿ. ಇವೆಲ್ಲ ಬರಹಗಳು ಪ್ರಜಾವಾಣಿ ಸ್ಟೇಟ್ ಬಂದಿದ್ದು, ಪ್ರಜಾವಾಣಿ ಪತ್ರಿಕೆಗೆ ಮಳಿಗೆ ಕಾಲಮು ಅದಕ್ಕೆ ಬಂದು ಈ ಪುಸ್ತಕವನ್ನು ಅವತ್ತು ಅರ್ಪಿಸಿ ಅವರನ್ನು ಗೌರವಿಸ್ತೀನಿ ಅಂತ ಹೇಳಿ ಇದೆಲ್ಲ ಸ್ನೇಹಿತರು ಮತ್ತು ಅವ್ರ ಬಗ್ಗೆ ಅಭಿಮಾನಿಗಳು ಎಷ್ಟು ಪಾಪ್ಯುಲರ್ ಅವರಂದರೆ, ಕುತುಬುದ್ದೀನ್ ಖಾಜಿ ಬರ್ತಾನಂದ್ರೆ ರೈಲ್ವೆ ಹೋರಾಟಗಾರ ಏನ್ರಿ ಅಂತಂದ್ರೆ ಸಾಕಲ್ಲ. ಅದೇ ಇದಕ್ಕಿಂತ ದೊಡ್ಡ ಗೌರವ ಯಾವುದಿದೆ? ಇಂಥ ಒಂದು ಒಳ್ಳೆಯ ಕೆಲಸವನ್ನು ಕುತುಬುದ್ದೀನ್ ಖಾಜಿ ಮಾಡ್ತಾರೆ. ಅವರಿಗೆ ಎಲ್ಲರೂ ಹೃದಯಪೂರ್ವಕವಾಗಿ ಬೆಂಬಲ ಮಾಡಿದರೆ ಸಾಕು. ನೀವೇನೋ ದುಡ್ಡ ಪಾಠ ಕೊಡಬೇಡಿ. ಯಾಕಂದ್ರೆ ಈಗ ಹೇಳಬೇಕು ಅಂತಂದರೆ ಗುಡಿ ಕಟ್ತೀವಿ ಅಂತ ಹೇಳಿ ಹಣ ತೊಗೊಂಡು ಈ ಜನರಿಗೆ ಮೋಸ ಮಾಡಿದವರು ಅದಾರ ಈ ದೇಶದಲ್ಲಿ. ಹಂಗಾಗಿ ಅಂಥದ್ರ ದೇಶದೊಳಗೆ ಇಂಥದ್ದೊಂದು ಒಳ್ಳೆಯ ಕೆಲಸ ಮಾಡುವ ಕುತುಬುದ್ದೀನ್ ಖಾಜಿನ ಅವರಿಗೆ ಆರೋಗ್ಯನೂ ಚೆನ್ನಾಗಿರಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲ ಕಬ್ಬು ಬೆಳೆಗಾರರು, ಉಳಿದೆಲ್ಲ ಹೋರಾಟಗಾರರು ಅವ್ರಿಗೆ ಬೆಂಬಲಿದ್ರು. ಥ್ಯಾಂಕ್ ಯು.